ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅದು ಸುಂದರವಾದ ಕೋಟೆ ಅಷ್ಟೇ ಅಲ್ಲ, ಮೊಘಲ್ ಅರಸ ಅಕ್ಬರನ ಅದೃಷ್ಟದ ಕೋಟೆ ಅಂತಾನೂ ಕರೆಸ್ಕೊಂಡಿತ್ತು. ಆದರೆ ಅದಕ್ಕೆ ಶಾಪಗ್ರಸ್ತ ಕೋಟೆ ಅನ್ನೋ ಹೆಸರು ಅಂಟ್ಕೊಳ್ತು. ಹಾಗಿದ್ರೆ ಆ ಕೋಟೆ ಅದೃಷ್ಟದ ಕೋಟೆಯಾ ಇಲ್ಲ ಶಾಪಗ್ರಸ್ತ ಕೋಟೆನಾ? ಇಂಥದ್ದೊಂದು ಪ್ರಶ್ನೆ ಇದರ ಬಗ್ಗೆ ಕೇಳ್ತಾ ಹೋದ್ರೆ ಕಾಡೋಕೆ ಶುರುವಾಗುತ್ತೆ. ಬನ್ನಿ ಹಾಗಿದ್ರೆ ಅದರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಭಾರತದಲ್ಲಿ ಅರಮನೆಗಳು, ಕೋಟೆಗಳು, ಭವ್ಯ ಸುಂದರವಾದ ದೇಗುಲಗಳಿಗೇನು ಕಡಿಮೆ ಇದೆಯಾ? ಹುಡುಕ್ತಾ ಹೋದ್ರೆ ಅದೆಷ್ಟು ಸಿಗುತ್ತವೋ ಏನೋ. ಅವುಗಳೆಲ್ಲವೂ ಒಂದಲ್ಲ ಒಂದು ಐತಿಹಾಸಿಕ ಕಥೆಗಳು ಹಾಗೂ ಪುರಾಣಗಳಿಗೆ ಸಾಕ್ಷಿಯಾಗಿ ನಿಂತಿವೆ. ಅದರ ಬಗ್ಗೆ ಕೇಳಿದ್ರೆ ಇವುಗಳ ಹಿಂದೆ ಇಂಥದ್ದೊಂದು ರೋಚಕ ಕಥೆಗಳು ಇವೆಯಾ ಅನ್ನೋ ಪ್ರಶ್ನೆಗಳು ಹೇಳುತ್ತವೆ. ಅಂಥದ್ದೇ ಒಂದು ಕೋಟೆಯ ಬಗ್ಗೆ ಇವತ್ತು ಹೇಳ್ತೀವಿ. ಅದರಲ್ಲಿ ಬರೀ ಕೋಟೆ ಕಟ್ಟಿದ ಕತೆ ಮಾತ್ರ ಇಲ್ಲ, ಅಲ್ಲಿ ಸಂತಾನಹೀನತೆಯ ವಿಷಯವೂ ಇದೆ. ಒಂದು ಪ್ರೇಮ ಕತೆ, ಹಾಗೆ ಅದರ ಮತ್ಸರದ ವ್ಯಥೆ ಇದೆ, ದುರಾದೃಷ್ಟದ ಕತೆ ಇದೆ. ಇದನ್ನು ಕೇಳ್ತಾ ಹೋದರೆ ಈ ಕೋಟೆ ಅದಕ್ಕೆಲ್ಲ ಸಾಕ್ಷಿಯಾಗಿ ನಿಂತಿದೆಯಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಅಷ್ಟಕ್ಕೂ ಇದು ಬೇರ್ಯಾವ ಕಟ್ಟಡವೂ ಅಲ್ಲ, ಅಕ್ಬರನು ಕಟ್ಟಿದ ಫತೇಪುರ್ ಸಿಕ್ರಿ ಕೋಟೆ. ಇದೇ ದುರಂತ ಕಥೆಯನ್ನ ತನ್ನ ಒಡಲೊಳಗೆ ಇಟ್ಕೊಂಡು ಮೌನವಾಗಿ ನಿಂತಿದೆ. ಇವತ್ತಿಗೂ ಈ ಕೋಟೆಯೊಳಗಿಂದ ನೊಂದ ಹೆಣ್ಣು ಮಕ್ಕಳ ಆರ್ತನಾದ ಕೇಳಿ ಬರುತ್ತೆ ಅಂತಾನೂ ಹೇಳಲಾಗತ್ತೆ. ನಿಮ್ಗೆ ಅಕ್ಬರ್ ಬಗ್ಗೆ ಚೆನ್ನಾಗೇ ಗೊತ್ತಿದೆ ಅಲ್ವಾ? ಮೊಘಲರ 3ನೇ ಚಕ್ರವರ್ತಿ ತನ್ನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವನ್ನ ವಿಸ್ತರಿಸಿದ, ಆಡಳಿತ ಸುಧಾರಿಸಿದ ಅಂತೆಲ್ಲ ಹೇಳಲಾಗುತ್ತೆ. ಬಾಬರ್ನ ಮೊಮ್ಮಗನಾದ ಅಕ್ಬರ್ ಕೇವಲ 13ನೇ ವಯಸ್ಸಿನಲ್ಲೇ ಪಟ್ಟಕ್ಕೆ ಏರಿದ. ಭಾರತದ 2/3 ಭಾಗವನ್ನ ವಶಪಡಿಸಿಕೊಂಡು ಆಡಳಿತ ನಡೆಸ್ತಾ ಇದ್ದ. ಅಷ್ಟೇ ಅಲ್ಲ, ದಿನ್ ಇ ಇಲಾಹಿ ಅನ್ನೋ ಹೊಸ ಧರ್ಮವನ್ನು ಕೂಡ ಸ್ಥಾಪನೆ ಮಾಡಿದ. ಇದೆಲ್ಲ ಇರಲಿ, ಈತ ಕಟ್ಟಿಸಿದ ಈ ಫತೇದಾರ್ ಅನ್ನೋ ಕೋಟೆ ಈತನಿಗೆ ಅದೃಷ್ಟದ ಕೋಟೆ ಅಂತಾನೆ ಹೇಳಲಾಗಿತ್ತು. ಅಕ್ಬರನಿಗೆ ಎಲ್ಲವೂ ಇತ್ತು, ಆದರೆ ಕೊರತೆ ಇದ್ದಿದ್ದು ಅಂದ್ರೆ ಅರಮನೆಯಲ್ಲಿ ಮಗುವಿನ ಪುಟ್ಟ ಹೆಜ್ಜೆ, ಕಿಲಕಿಲ ನಗುವಿಗೆ. ಇದು ಅಕ್ಬರ್ನನ್ನ ಹೀನಾಯವಾಗಿ ನೋಯಿಸಿತ್ತು. ಮಕ್ಕಳನ್ನ ಪಡೆಯೋಕೆ ಬೇರೆ ಬೇರೆ ಮದುವೆ ಆದ, ಆದರೆ ಸಂತಾನ ಭಾಗ್ಯ ಮಾತ್ರ ಆಗ್ಲೇ ಇಲ್ಲ. ಇದೇ ಚಿಂತೆಯಲ್ಲಿ ಇರುವಾಗಲೇ ಶೇಖ್ ಸಲೀಂ ಚಿಶ್ತಿ ಅನ್ನೋ ಸೂಫಿ ಸಂತ ಒಂದು ಸಲಹೆ ಕೊಡ್ತಾರೆ. ಅವರ ಸಲಹೆಯಂತೆ ಆಗ್ರಾದಿಂದ ಸ್ವಲ್ಪ ದೂರದಲ್ಲಿ ಒಂದು ಸುಂದರವಾದ ಕೋಟೆ ನಿರ್ಮಾಣ ಮಾಡ್ತಾರೆ. ಅದೇ ಈ ಫತೇಪುರ್ ಸಿಕ್ರಿ. ಇನ್ನು ಆ ಸೂಫಿ ಸಂತ ಹೇಳಿದಂತೆ ಈ ಕೋಟೆ ಕಟ್ಟಿಸಿದ ಮೇಲೆ ಅಕ್ಬರನಿಗೆ ಗಂಡು ಮಗುವೊಂದು ಜನಿಸುತ್ತೆ. ಆ ಮಗುವೆ ಸಲೀಂ. ಸೂಫಿ ಸಂತ ಹೇಳಿದಂತೆ ಅಕ್ಬರನಿಗೆ ವಾರಸುದಾರ ಬಂದ. ಹಾಗೆ ಇನ್ನೊಂದಷ್ಟು ಅದೃಷ್ಟವೂ ಸಿಗೋಕೆ ಶುರುವಾಯಿತು. ಸುಮಾರು ವರ್ಷಗಳಿಂದ ಅಕ್ಬರನಿಗೆ ಗುಜರಾತ್ನ ವಶಪಡಿಸ್ಕೊಳ್ಬೇಕು ಅನ್ನೋ ಕನಸಿತ್ತು. ಆ ಕನಸು ಕೂಡ ನನ್ಸಾಯ್ತು. ಹಾಗೆ ಒರಿಸ್ಸಾ, ಪಂಜಾಬ್, ಉತ್ತರ ಪ್ರದೇಶದ ಕೆಲ ಭಾಗಗಳನ್ನ ಗೆದ್ದು ಬಿಟ್ಟ. ಹೀಗೆ ಹಲವಾರು ವಿಷಯಗಳಲ್ಲಿ ಈತನಿಗೆ ವಿಜಯ ಸಿಕ್ತು. ಇದರಿಂದ ಕೋಟೆಗೆ ಫತೇಪುರ್ ಸಿಕ್ರಿ ಕೋಟೆ ನಿರ್ಮಾಣ ಮಾಡಿದ. ಫತೇಪುರ್ ಸಿಕ್ರಿ ಅಂದ್ರೆ ಅದೃಷ್ಟ ನೀಡಿದ ದೇವರಿಗೆ ಕೃತಜ್ಞತೆ ಅಂತ. ಹೀಗೆ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಿದ್ದ ಅಕ್ಬರ್. ನಿಜಕ್ಕೂ ಹೇಳಬೇಕು ಅಂದ್ರೆ ಇದೊಂದು ಅತ್ಯಂತ ಸುಂದರವಾದ ಕೋಟೆ. ಇದು ನಿರ್ಮಾಣ ಆಗುವಾಗ ಅಕ್ಬರ್ ಖುದ್ದಾಗಿ ನಿಂತು ನಿರ್ಮಾಣ ಮಾಡಿಸಿದ್ದಂತೆ. ಇದು ಸಂಪೂರ್ಣ ಕೆಂಪು ಕಲ್ಲುಗಳಿಂದ ನಿರ್ಮಾಣವಾಗಿದ್ದು ಪ್ರವಾಸಿಗರನ್ನ ಸೆಳೀತಾ ಇದೆ. ಇನ್ನು ಇಲ್ಲಿ ಕೋಟೆ ನಿರ್ಮಾಣ ಮಾಡಿದ ಅಕ್ಬರ್ ಇದರ ಪಕ್ಕದಲ್ಲೇ ಸಂತ ಶೇಖ್ ಸಲೀಂ ಚಿಶ್ತಿ ಅವರಿಗೆ ದರ್ಗಾವನ್ನ ನಿರ್ಮಿಸಿದ. ಇವತ್ತು ಆ ದರ್ಗಾಗೆ ಹಲವಾರು ಮುಸ್ಲಿಂ ರಾಷ್ಟ್ರಗಳ ಭಕ್ತರು ಬರ್ತಾರೆ, ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಈ ವಿಷಯ ಹಾಗಿರ್ಲಿ, ಅಂದು ನಿರ್ಮಾಣ ಮಾಡಿದ್ದ ತನ್ನ ಅದೃಷ್ಟದ ಕೋಟೆ ಅಂತಾನೆ ಇದನ್ನ ಅಕ್ಬರ್ ಕರೀತಾ ಇದ್ದ. ಆದ್ರೆ ಮುಂದೊಂದು ದಿನ ಇದೇ ಕೋಟೆಯನ್ನ ಅಕ್ಬರ್ ಬಿಟ್ಟು ತೆರಳಿಬಿಟ್ಟ. ಇದಕ್ಕೆ ಕಾರಣವಾಗಿದ್ದು ಒಂದು ಪ್ರೇಮ ಕಥೆ, ನಂತರ ನಡೆದ ದುರಂತ ವ್ಯಥೆ.
ನೋಡಿ, ಅಕ್ಬರನಿಗೆ ಈ ಮೊದಲೇ ಮದುವೆ ಆಗಿತ್ತು. ಒಬ್ರಲ್ಲ ಅಂತ ಅನೇಕ ಪತ್ನಿಯರು ಕೂಡ ಇದ್ರು. ಆದರೂ ಒಬ್ಬಳ ಪ್ರೇಮ ಪಾಶದಲ್ಲಿ ಇದೇ ಅಕ್ಬರ್ ಸಿಲುಕಿಕೊಳ್ತಾನೆ. ಅದು ಶುರುವಾಗೋದು ಕೂಡ ಒಂದು ಅಪರೂಪದ ಸನ್ನಿವೇಶದಲ್ಲಿ. ಒಂದೇ ನೋಟಕ್ಕೆ ಆಕೆಗೆ ಸೋತು ಹೋಗುವ ಅಕ್ಬರ್ ಆಕೆಯನ್ನ ಮದುವೆಯನ್ನು ಮಾಡ್ಕೊಳ್ತಾನೆ. ಇದಾಗಿದ್ದೇ ಒಂದಲ್ಲ ಒಂದು ಹೊಡೆತಗಳು ಅಕ್ಬರನಿಗೆ ಶುರುವಾಗುತ್ತೆ. ಹಾಗಂತ ಆಕೆ ದುರಾದೃಷ್ಟ ಹೊತ್ತು ತಂದವಳಲ್ಲ, ಬದಲಿಗೆ ಇಲ್ಲಿ ನಡೆದ ಸಂಚುಗಳು ಕಾರಣವಾಗುತ್ತವೆ. ಇದರಿಂದ ಬಲು ಆಸೆಯಿಂದ ಅಕ್ಬರ್ ಕಟ್ಕೊಂಡಿದ್ದ ಈ ಕೋಟೆ ಅನಾಥವಾಗಿ ಹೋಗುತ್ತೆ. ಇದು ಹೇಗಾಯ್ತು ಅನ್ನೋದನ್ನ ಈಗ ಹೇಳ್ತೀವಿ ಕೇಳಿ. ಅಕ್ಬರನ ಕಾಲದಲ್ಲಿ ಒಬ್ಬ ಮಹಾನ್ ಸಂಗೀತಗಾರ ಇದ್ದ. ಆತನ ಹೆಸರು ತಾನ್ಸೆನ್. ಈತನ ಸಂಗೀತಕ್ಕೆ ಬೆರಗಾಗದವರೇ ಇಲ್ಲ ಅಂತ ಹೇಳ್ಬೋದು. ಅಷ್ಟೊಂದು ಸುಮಧುರವಾಗಿ ತಾನ್ಸೆನ್ ಹಾಡ್ತಿದ್ದ. ಹೀಗಿರುವಾಗಲೇ ತಾನ್ಸೆನ್ ಅಕ್ಬರನ ಆಸ್ಥಾನಕ್ಕೆ ಬರ್ತಾನೆ. 1-2 ದಿನಗಳ ಆತಿಥ್ಯವನ್ನು ಸ್ವೀಕಾರ ಮಾಡ್ತಾನೆ. ಅದೊಂದು ದಿನ ಅಕ್ಬರ್ ತಾನ್ಸನ್ನ ಬಳಿ ಬಂದು ವಿನಂತಿ ಮಾಡ್ಕೊಳ್ತಾನೆ. ಅದೇನು ಅಂದ್ರೆ, ನೀವು ನನಗಾಗಿ ಒಂದು ಸಂಗೀತ ಕಚೇರಿ ನಡೆಸಿಕೊಡಿ ಅಂತ. ಒಬ್ಬ ರಾಜ ಸಂಗೀತ ಕಚೇರಿ ನಡೆಸಿಕೊಡಿ ಅಂತ ಮನವಿ ಮಾಡಿದ್ರೆ ಅದು ಆಜ್ಞೆಯೂ ಆಗಿರಬಹುದು ಅಲ್ವಾ? ಅದನ್ನ ತಿರಸ್ಕಾರ ಮಾಡೋಕ್ಕಾಗತ್ತಾ? ಇದರಿಂದ ತಾನ್ಸೆನ್ ಹಾಡೋಕೆ ಒಪ್ಕೊಳ್ತಾನೆ. ಆದರೆ ಈ ಸಂಗೀತಗಾರ ಮಹಾನ್ ರಸಿಕ. ಮಹಾರಾಜರೇ, ನಾನು ಕಚೇರಿ ನಡೆಸೋಕೆ ಸಿದ್ಧ, ಆದರೆ ಈ ವೇಳೆ ಯಾರಾದರೂ ನೃತ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ಕೊಂಡ. ಇದ್ಯಾವ ದೊಡ್ಡ ವಿಷಯ ಆಗ್ಲಿ ಅಂತ ಅಕ್ಬರ್ ಒಪ್ಕೊಂಡ. ಆದರೆ ಅವತ್ತು ಅರಮನೆಯಲ್ಲಿ ಯಾವುದೇ ನೃತ್ಯಗಾರ್ತಿಯರು ಇರಲೇ ಇಲ್ಲ. ಇದರಿಂದ ಅಕ್ಬರನಿಗೆ ಏನ್ ಮಾಡೋದು ಅನ್ನೋದು ಗೊತ್ತೇ ಆಗಲಿಲ್ಲ. ಈತ ಸಂಗೀತ ಕಾರ್ಯಕ್ರಮಕ್ಕೆ ಎಲ್ಲರೂ ತಯಾರಿ ನಡೆಸಿದ್ರು. ಆದರೆ ತಾನ್ಸೆನ್ ಆಸೆಯಂತೆ ನೃತ್ಯಗಾರ್ತಿಯರೇ ಇರಲಿಲ್ಲ. ಇದು ಅಕ್ಬರನ ಮರ್ಯಾದೆ ಪ್ರಶ್ನೆಯೂ ಆಗಿತ್ತು. ಈ ವೇಳೆ ಸುಂದರ ತರುಣಿಯೊಬ್ಬಳು ತಾನು ನೃತ್ಯ ಮಾಡುವುದಾಗಿ ಬರ್ತಾಳೆ. ಆಕೆಯ ಹೆಸರು ಜರೀನಾ. ಈಕೆ ನಿಜಕ್ಕೂ ನೋಡೋಕೆ ಅತ್ಯಂತ ಸುಂದರವಾಗಿದ್ಲು. ಅಷ್ಟಕ್ಕೂ ಜರೀನಾ ಮತ್ಯಾರೂ ಅಲ್ಲ, ಅಕ್ಬರನ ಆಸ್ಥಾನದ ನೌಕರನೊಬ್ಬನ ಮಗಳು. ಜರೀನಾಳ ತಂದೆ ಸಾಮಾನ್ಯ ಅರಮನೆಯ ನೌಕರನಾಗಿದ್ರೂ ಆತ ತನ್ನ ಮಗಳಿಗೆ ನೃತ್ಯಾಭ್ಯಾಸ ಮಾಡಿಸಿದ್ದ. ಅವತ್ತು ಜರೀನಾ ಸೊಗಸಾಗಿ ತಾನ್ಸೆನ್ ಹಾಡಿಗೆ ಹೆಜ್ಜೆ ಹಾಕಿದ್ಲು. ಇದನ್ನ ನೋಡಿದ ಅಕ್ಬರ್ ಆಕೆಯ ಮೋಹಕ್ಕೆ ಒಳಗಾದ. ಅಲ್ಲಿಂದ ಇವರ ಪ್ರೇಮ ಕಥನ ಶುರುವಾಗುತ್ತೆ. ಇಲ್ಲಿ ಅಕ್ಬರನಿಗೆ ಅದಾಗ್ಲೇ ಹಲವಾರು ಪತ್ನಿಯರಿದ್ರು. ಆದರೂ ಅಕ್ಬರ್ ಮಾತ್ರ ಜರೀನಾಳ ಸೌಂದರ್ಯಕ್ಕೆ ಮಾರು ಹೋಗಿ ಆಕೆಯ ಮೋಹದಲ್ಲಿ ಕರಗಿ ಹೋಗಿದ್ದ. ಈ ವಿಚಾರ ಅಕ್ಬರ್ನ ಪತ್ನಿ ಜೋಧಾಗೆ ಗೊತ್ತಾಯಿತು. ಆದರೆ ಆಕೆ ಅದೇನ್ ಮಾಡಿದ್ಲೋ ಏನೋ. ಆಕೆಯ ಸಖಿ ಮಾಧವಿ ಎಂಬಾಕೆಗೆ ಮಾತ್ರ ಇದು ಸಹಿಸೋಕೆ ಸಾಧ್ಯವಾಗಲಿಲ್ಲ. ನನ್ನ ಮೆಚ್ಚಿನ ರಾಣಿಗೆ ಅನ್ಯಾಯ ಆಗ್ತಾ ಇದೆಯಲ್ಲ ಅಂತ ನೊಂದು ಹೋದ್ಲು. ಅಷ್ಟೇ ಅಲ್ಲ, ಇದನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಬಾರ್ದು. ಹೇಗಾದ್ರೂ ಮಾಡಿ ಜರೀನಾಳಿಂದ ಅಕ್ಬರ್ನನ್ನ ದೂರ ಮಾಡಿ ಮಹಾರಾಣಿಗೆ ನ್ಯಾಯ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ಲು. ಆದ್ರೆ ಇದು ಅಷ್ಟು ಸುಲಭವಾಗಿ ಇರಲಿಲ್ಲ. ಆದರೂ ಹೇಗಾದ್ರೂ ಮಾಡಿ ಇವರಿಬ್ಬರನ್ನ ದೂರ ಮಾಡಲೇಬೇಕು ಅಂತ ಆಕೆ ಯೋಚನೆ ಮಾಡ್ತಾ ಇದ್ಲು. ಹೇಳಬೇಕು ಅಂದ್ರೆ ಆಕೆಯ ಆ ತೀರ್ಮಾನ ಒಪ್ಪಬೇಕಾದದ್ದೇ. ಆದರೆ ಅದಕ್ಕಾಗಿ ಆಕೆ ತುಳಿದ ಮಾರ್ಗ ಮಾತ್ರ ಸರಿ ಇರಲಿಲ್ಲ. ಆ ಸಖಿ ಮಾಡಿದ ಆ ಒಂದು ತಪ್ಪಿನಿಂದ ಈ ಕೋಟೆಯನ್ನ ಅಕ್ಬರ್ ಬಿಡಲು ಮೊದಲ ಕಾರಣವಾಯಿತು. ಅಷ್ಟಕ್ಕೂ ಆ ಸಖಿ ಮಾಡಿದ ಆ ಕೆಲಸವಾದ್ರೂ ಏನಂದ್ರೆ, ಜರೀನಾಳ ಮೇಲೆ ಕಳ್ಳತನದ ಆರೋಪ ಬರುವಂತೆ ಮಾಡಿದ್ಲು. ಈ ಮೂಲಕ ರಾಜ ಅಕ್ಬರನಿಗೆ ಆಕೆಯ ಮೇಲೆ ಅನುಮಾನ ತಾತ್ಸಾರ ಮೂಡುವಂತೆ ಮಾಡೋದು. ಅದರಲ್ಲಿ ಆಕೆ ಯಶಸ್ವಿಯೂ ಆಗಿಬಿಟ್ಲು. ಹಾಗಿದ್ರೆ ಆ ಸಖಿ ಮಾಡಿದ್ದಾದ್ರೂ ಏನು ಅಂದ್ರೆ, ಅವತ್ತೊಂದು ದಿನ ಜೋಧಾಳ ಆಭರಣಗಳನ್ನ ಎತ್ಕೊಂಡು ಬಂದು ಜರೀನಾಳ ಕೋಣೆಯಲ್ಲಿ ಇಟ್ಟುಬಿಟ್ಲು. ರಾಣಿಯ ಆಭರಣ ಕಾಣೆಯಾಗಿದ್ದು ದೊಡ್ಡ ಸುದ್ದಿಯಾಯಿತು. ಹುಡುಕಾಟವೂ ಶುರುವಾಯಿತು. ಆಭರಣಗಳು ಜರೀನಾಳ ಕೋಣೆಯಲ್ಲಿ ಪತ್ತೆ ಆಯಿತು. ಇದಾಗಿದ್ದೇ ಅಕ್ಬರನಿಗೆ ಜರೀನಾಳ ಮೇಲೆ ಅಸಹನೆ ಬಂತು. ವಿಚಾರಣೆಯೂ ನಡೆಯಿತು. ಜರೀನಾ ತಾನೇನು ತಪ್ಪು ಮಾಡಲಿಲ್ಲ ಅಂತ ಪರಿಪರಿಯಾಗಿ ಕೇಳ್ಕೊಂಡ್ರು. ಆಭರಣಗಳು ಆಕೆಯ ಕೋಣೆಯಲ್ಲೇ ದೊರಕಿದ್ರಿಂದ ಅಕ್ಬರ್ ಜರೀನಾಳನ್ನು ದೋಷಿ ಅಂತ ಜರಿದುಬಿಟ್ಟ. ಅಲ್ಲದೆ ಈ ಬಗ್ಗೆ ತೀರ್ಪನ್ನ ನಾಳೆ ಕೊಡೋದಾಗಿ ಹೇಳಿ ಸಭೆಯಿಂದ ನಡೆದುಬಿಟ್ಟ. ಇದು ಜರೀನಾಳನ್ನು ಬಹಳವಾಗಿ ನೋಯಿಸಿಬಿಡ್ತು.
ರಾಜ್ಯಸಭೆಯಲ್ಲಿ ತನಗಾದ ಅಪಮಾನವನ್ನ ತಾಳಲಾರದೆ ಆಕೆ ಯಾರಿಗೂ ಹೇಳ್ದೆ ಕೇಳ್ದೆ ನಿಗೂಢವಾಗಿ ನಾಪತ್ತೆಯಾಗಿಬಿಟ್ಲು. ಇತ್ತ ಮಗಳಿಗಾದ ಈ ಅಪಮಾನ ಹಾಗೂ ಆಕೆ ಕಾಣೆಯಾಗಿದ್ದು ಝರೀನಾ ತಂದೆಗೆ ತಡೆದುಕೊಳ್ಳಲು ಆಗಲಿಲ್ಲ. ಬಹಳವಾಗಿ ನೊಂದುಕೊಂಡು ಆ ನೋವಿನಲ್ಲೇ ಅಕ್ಬರ್ ಹಾಗೂ ಕೋಟೆಗೆ ಅಳುತ್ತಾ ಶಾಪ ಹಾಕಿ ತಾನು ಕೂಡ ಕೋಟೆಯನ್ನ ಬಿಟ್ಟು ತೆರಳಿಬಿಟ್ಟ. ಇಲ್ಲಿಂದಲೇ ಶುರುವಾಯಿತು ನೋಡಿ ಅಕ್ಬರನಿಗೆ ಸಂಕಷ್ಟದ ದಿನಗಳು. ಯಾವ ಕೋಟೆಯನ್ನ ಅದೃಷ್ಟದ ಕೋಟೆ ಅಂತ ಕರೆದನೋ ಅದೇ ಕೋಟೆಯಲ್ಲಿ ಕುಳಿತು ಅಕ್ಬರ್ ಚಿಂತೆ ಮಾಡುವಂತೆ ಮಾಡಿತು. ಇತ್ತ ಝರೀನಾ ಕೋಟೆ ಬಿಟ್ಟು ಹೋದ್ಲು. ಆಕೆಯ ಅಪ್ಪನು ಮನಸಾರೆ ಶಾಪ ಹಾಕಿ ಹೋದ. ಇದಾದ ಕೆಲ ದಿನದಲ್ಲೇ ಅಕ್ಬರನಿಗೆ ಯುದ್ಧ ಮಾಡುವ ಪ್ರಸಂಗ ಬಂದೊದಗುತ್ತೆ. ಹೀಗೆ ಅಕ್ಬರನ ಮೇಲೆ ದಂಡೆತ್ತಿ ಬರೋನು ಬೇರೆ ಯಾರೂ ಅಲ್ಲ, ಆತನ ತಮ್ಮ. ಆತ ಕಾಬೂಲ್ನಲ್ಲಿ ಆಳ್ವಿಕೆ ಮಾಡ್ತಿರ್ತಾನೆ. ಹೀಗಿದ್ದುಕೊಂಡೇ ಅಕ್ಬರನ ಆಳ್ವಿಕೆಯಿದ್ದ ಲಾಹೋರ್ ಮೇಲೆ ದಾಳಿ ಮಾಡ್ತಾನೆ. ಇದರಿಂದ ಅಕ್ಬರ್ ಸಾಕಷ್ಟು ನಷ್ಟವನ್ನ ಅನುಭವಿಸಬೇಕಾಗತ್ತೆ. ಇದರಿಂದ ಇದನ್ನೆಲ್ಲ ತಡೆಯೋಕೆ ಅಕ್ಬರ್ ತನ್ನ ಆಡಳಿತವನ್ನ ಇಲ್ಲಿಂದ ಲಾಹೋರ್ಗೆ ಬದಲಾಯಿಸಿಬಿಡ್ತಾನೆ. ಇಲ್ಲಿಂದ ಈ ಕೋಟೆಯ ಅವನತಿ ಪ್ರಾರಂಭ ಆಗತ್ತೆ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಹಾಗಿದ್ರೆ ಇಲ್ಲಿ ಝರೀನಾಳಿಗೆ ಆದ ಮೋಸ, ಇದರಿಂದ ನೊಂದ ಆಕೆಯ ತಂದೆಯ ಶಾಪ ಇದಕ್ಕೆ ಕಾರಣನ? ಇದನ್ನ ಹೌದು ಅಂತಾನೆ ಜನರು ಹೇಳ್ತಾ ಇದ್ರು. ಇವತ್ತಿಗೂ ಇದೇ ಮಾತನ್ನ ಹೇಳೋರು ಇದ್ದಾರೆ. ಝರೀನಾಳ ಕಣ್ಣೀರು, ಆಕೆಯ ತಂದೆಯ ನೋವಿನ ಶಾಪ ಅಕ್ಬರ್ನನ್ನ ಈ ಕೋಟೆಯಲ್ಲಿ ಹೆಚ್ಚು ದಿನ ಉಳಿಯದಂತೆ ಮಾಡಿಬಿಡ್ತು. ಇದರ ನಡುವೆ ಮತ್ತೊಂದು ವಿಚಾರವನ್ನು ಹೇಳಲಾಗುತ್ತೆ. ಅದೇನು ಅಂದ್ರೆ ಲಾಹೋರ್ ಮೇಲೆ ದಾಳಿಗಳು ನಡೆಯದಂತೆ ತಡೆಯಬೇಕಿತ್ತು. ಮತ್ತೊಂದು ಕಡೆ ಇಲ್ಲಿ ಅಪಾರವಾದ ಜಲಕ್ಷಾಮ ಉಂಟಾಗುತ್ತೆ. ಇದರಿಂದ ಅನಿವಾರ್ಯವಾಗಿ ಈ ಕೋಟೆ ಬಿಟ್ಟು ಲಾಹೋರ್ಗೆ ತೆರಳಬೇಕಾಗುತ್ತೆ ಅಂತಾನು ಹೇಳ್ತಾರೆ. ಇನ್ನು ಸೂಫಿ ಸಂತರು ಇಲ್ಲಿ ಧ್ಯಾನ ಮಾಡ್ತಾ ಇದ್ರು. ಆದ್ರೆ ಕೋಟೆ ನಿರ್ಮಾಣ ಆಗಿದ್ರಿಂದ ಅವರ ಧ್ಯಾನಕ್ಕೆ ಭಂಗವಾಯಿತು. ಇದರಿಂದ ಅವರು ಶಾಪ ಕೊಟ್ರು. ಶಾಪದಿಂದ ಹೀಗೆಲ್ಲ ಆಯಿತು ಅಂತಾನೂ ಹೇಳ್ತಾರೆ. ನಿಜವಾದ ಕಾರಣ ಏನು ಅನ್ನೋದು ಸರಿಯಾಗಿ ಅರ್ಥೈಸೋದೇ ಕಷ್ಟವಾಗಿದೆ. ಆದರೆ ಇದೆಲ್ಲವನ್ನೂ ಕೇಳಿಸಿಕೊಂಡು ಈ ಸುಂದರವಾದ ಕೋಟೆ ಹಾಗೆ ನಿಂತಿದೆ. ನಮಸ್ಕಾರ.